ನಮ್ಮ ಮನೆಗಳಲ್ಲಿ ನಿತ್ಯದ ಒಂದು ಸಣ್ಣ ಪುಟ್ಟ ಆಚರಣೆಗಳು ಇದ್ದೇ ಇರ್ತವೆ. ಅದನ್ನು ತಂದೆ ತಾಯಿಗಳಾದರೂ ಮಕ್ಕಳಿಗೆ ಅದನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿ ಮಾಡಿಸಿದರೆ ಅವ್ರು ಯಾವತ್ತು ಪ್ರಶ್ನೆ ಮಾಡಲ್ಲ. ನಾವೆಲ್ಲ ಮಾಡ್ತಿಲ್ವಾ, ದೊಡ್ಡವ್ರು ಹೇಳಿದ್ಮೇಲೆ ಮಾಡಬೇಕು ಅಂತ ನಾವು ಜೋರು ಮಾಡಿದರೆ ಅವುಗಳು ಕನ್ಫರ್ಮ್ ಅರ್ಥ ಮಾಡ್ಕೊಳ್ತವೆ, ಈ ಅಪ್ಪ ಅಮ್ಮನಿಗೇನು ಗೊತ್ತಿಲ್ಲ ಅಂತ. ಇವತ್ತು ನಾವು ಪ್ರಶ್ನೆ ಕೇಳುವುದನ್ನೇ, ನಮ್ಗೆ ಉತ್ತರ ಗೊತ್ತಿಲ್ಲ ಅನ್ನೋದನ್ನು ಮುಚ್ಚಿ ಹಾಕ್ಲಿಕ್ಕೋಸ್ಕರ ಅವರಿಗೆ ನೀವು ಪ್ರಶ್ನೆ ಕೇಳುವುದನ್ನೇ ತಪ್ಪು ಅಂತ ಮಾಡೋದ್ರಿಂದ ನೆಕ್ಸ್ಟು ನಾವು ಧಾರ್ಮಿಕತೆಯನ್ನೇ ನಾಶ ಮಾಡುವುದಕ್ಕೆ ಮೊದಲ ದಂಡ ಹಿಡಿದವ್ರು ನಾವೇ ಆಗ್ತೇವೆ. ನಾನು ಫಲ ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಕೇಳೋದು, ನಾನು ಸೇವೆ ಮಾಡಿದಾಗ ದೇವ್ರು ಕೊಡೋದು, ಈ ರೀತಿ ಮಾಡೋದಾದರೆ ದೇವ್ರನ್ನು ನಾವು ಯಾಕೆ ನಂಬಬೇಕು ಅನ್ನೋ ಪ್ರಶ್ನೆ ಇದೆ. ಆರೋಗ್ಯ ಇದೆ, ದೇಹದಲ್ಲಿ ಕ್ಷಮತೆ ಇದೆ ಅಂದರೆ ಯಾರು ಬೇಕಾದರೂ ಮಾಡ್ಬೋದು. ರುಗ್ಮಾಂಗದನ ಆಶ್ರಯದಲ್ಲಿ ಪ್ರಾಣಿಗಳು ಮಾಡ್ತಿದ್ವಂತೆ. ಅಯೋಧ್ಯೆಯಲ್ಲಿ ಆ ಪ್ರತಿಮೆಗಳನ್ನು ಕೆತ್ತಿದ್ದನ್ನು ವಾದಿರಾಜರು ತರಿಸಿ ಇಲ್ಲಿ ಪ್ರತಿಷ್ಠೆ ಮಾಡಿಸಿದ್ದು. ಲಕ್ಷಾನು ಮಂದಿಗೆ ಊಟ ಕೊಟ್ಟವ. ಎಷ್ಟೋ ಇವತ್ತಿಗೂ ಪ್ರತಿದಿನ ಸುಮಾರು 33-34 ಸಾವಿರ ಮಕ್ಕಳು ಅಲ್ಲಿಂದ ಊಟವನ್ನು ಪಡ್ಕೊಂಡು ಅವರ ನಿತ್ಯದ ಆಹಾರದ ವ್ಯವಸ್ಥೆಯ ಜೊತೆಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಇವತ್ತಿಗೂ ಅಲ್ಲಿ ಪೊದುವಾಳರು ಪ್ರಶ್ನೆ ಹಾಕಿದಾಗ ಅವರು ಬಂದದ್ದು, ಇಲ್ಲಿ ಶೇಷನ ದೊಡ್ಡ ಸನ್ನಿಧಾನ ಇದೆ, ಇದರ ಮೇಲೆ ಪರಶುರಾಮ ಕೂತಿದ್ದಾನೆ, ನಾರಾಯಣನ ಸನ್ನಿಧಾನ ಇಲ್ಲಿ ಇದೆ ಅಂತಲೇ ಅವರು ಹೇಳಿದ್ದು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.